ಅಕ್ಟೋಬರ್ 23 ರಾತ್ರಿ 9:30ಕ್ಕೆ ಸರಿಯಾಗಿ ಹೈದರಾಬಾದಿಂದ ಬೆಂಗಳೂರಿನ ಕಡೆಗೆ ಕಾವೇರಿ ಟ್ರಾವೆಲ್ಸ್ ಅನ್ನೋ ಪ್ರೈವೇಟ್ ಬಸ್ ಹೊರಡುತ್ತೆ. ಇದರಲ್ಲಿ 4 ಜನ ಮಕ್ಕಳು, 2 ಡ್ರೈವರ್ಸ್ ನ ಸೇರಿ ಟೋಟಲ್ 44 ಪ್ಯಾಸೆಂಜರ್ಸ್ ಇರ್ತಾರೆ. ಈ ಬಸ್ಸು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಟೋಲ್ ಬಿಟ್ಟಾಗ ಸಮಯ 2:30 ಆಗಿರುತ್ತೆ. ಈ ಬಸ್ ಅಲ್ಲಿದ್ದ ಡ್ರೈವರ್ 120 km/h ಸ್ಪೀಡ್ ಅಲ್ಲಿ ಬಸ್ ನ ಓಡಿಸ್ತಾ ಇರ್ತಾನೆ. ಬಸ್ಸು ಈ ಸ್ಪೀಡ್ ಅಲ್ಲಿ ಚಿನ್ನತೆಕ್ಕೂರ್ ಅನ್ನೋ ವಿಲೇಜ್ ಅಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಬಸ್ಗೆ ಒಂದು ಮೋಟಾರ್ ಬೈಕ್ ಅಡ್ಡ ಬರುತ್ತೆ. ಯಾವಾಗ ಈ ಮೋಟಾರ್ ಬೈಕ್ ಬಸ್ಸಿಗೆ ಅಡ್ಡ ಬರುತ್ತೆ, ಮೋಟಾರ್ ಬೈಕ್ ಓಡಿಸಿದ ಚಾಲಕ ಆನ್ ದಿ ಸ್ಪಾಟ್ ಸತ್ತೋಗ್ತಾನೆ. ನಂತರ ಈ ಬೈಕ್ ಬಸ್ ನ 2 ಫ್ರಂಟ್ ವೀಲ್ ಗಳ ಮಧ್ಯೆ ಹೋಗಿ ಸಿಕ್ಕಾಕೊಳ್ಳುತ್ತೆ. ಬಸ್ಸು ಈ ಬೈಕ್ ನ ಡ್ರಾಗ್ ಮಾಡ್ಕೊಂಡು 170 ಮೀಟರ್ ದೂರದವರೆಗೂ ಹೋಗುತ್ತೆ. ಯಾವಾಗ ಬಸ್ಸು ಬೈಕ್ ನ ಡ್ರಾಗ್ ಮಾಡ್ಕೊಂಡು ಹೋಗುತ್ತೆ, ಅವಾಗ ಫ್ರಿಕ್ಷನ್ ಉಂಟಾಗಿ ಸಣ್ಣ ಸ್ಪಾರ್ಕ್ ಹತ್ಕೊಳ್ಳುತ್ತೆ. ಈ ಸ್ಪಾರ್ಕ್ ಇಂದ ಇಂಜಿನ್ ಫ್ಯೂಯಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿ ಜ್ವಾಲಾಮುಖಿ ತರ ಹಬ್ಬುತ್ತೆ. ಯಾವಾಗ ಈ ಬೆಂಕಿ ಬಸ್ಸಿನ ತುಂಬಾ ಹಬ್ಬುತ್ತೋ, ಆಗ ಬಸ್ ನ ಡಿಕ್ಕಿಯಿಂದ ದೊಡ್ಡದಾದ ಸ್ಫೋಟದ ಶಬ್ದ ಕೇಳೋದಕ್ಕೆ ಶುರುವಾಗುತ್ತೆ. ಅಷ್ಟಕ್ಕೂ ಅದೇನಂದ್ರೆ 50 ಲಕ್ಷ ಬೆಲೆ ಬಾಳೋ 234 ಸ್ಮಾರ್ಟ್ ಫೋನ್ಸ್ ಗಳು. ಈ 234 ಸ್ಮಾರ್ಟ್ ಫೋನ್ಸ್ ಗಳ ಬ್ಯಾಟರಿಗಳು ಉರಿಯೋ ಬೆಂಕಿಗೆ ತುಪ್ಪ ಸುರಿದಿರ್ತವೆ. ಈ ಉಳಿದಿದ್ದ 42 ಜನ ಪ್ಯಾಸೆಂಜರ್ಸ್ ಅಲ್ಲಿ 27 ಜನ ಪ್ಯಾಸೆಂಜರ್ಸ್ ಆಗೋ ಈಗ ಮಾಡಿ ಬಸ್ಸಿಂದ ಜಂಪ್ ಆಗಿ ತಮ್ಮ ಪ್ರಾಣಗಳನ್ನ ಉಳಿಸ್ಕೊಳ್ತಾರೆ. ಆದ್ರೆ ಈ ದುರಂತದಲ್ಲಿ 2 ಮಕ್ಕಳು, 9 ಜನ ಹೆಣ್ಣು ಮಕ್ಕಳು ಸೇರಿ ಟೋಟಲ್ 20 ಜನ ಸಾಯ್ತಾರೆ.